ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಈ ಪೇಜ್ ಅಲ್ಲಿ ಬಿಕಾಸ್ ಸ್ವಲ್ಪ ಬಿಸಿ ಆಗಿದೆ. ನನ್ನ ಫಾಲೋ ಮಾಡ್ತಿರೋ ಜನರಿಗೆ ನಾನೇನು ಅಂತ ಗೊತ್ತು. ನಾನು ಎಲ್ಲ ಕಡೆ ಬಂದ್ಬಿಟ್ಟು ನಾನು ಸಾಚ ಅಂತ ಪ್ರೂವ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ರೀಸೆಂಟ್ಲಿ ನಂದು ವ್ಲಾಗ್ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು 100K ಫಾಲೋವರ್ಸ್ ಕಂಪ್ಲೀಟ್ ಆಗುತ್ತೆ. ಕನ್ನಡ ಫ್ರೀ ಫೈರ್ ಕಮ್ಯುನಿಟಿಲಿ ಎಲ್ಲ ಕ್ರಿಯೇಟರ್ಸ್ ತಿಕ್ಕದಲ್ಲಿ ಬೆಂಕಿ ದಗ ದಗ ಅಂತ ಉರಿಯುತ್ತಿರುತ್ತೆ. ಸ್ವಲ್ಪ ಕ್ರಿಯೇಟರ್ಸ್ ಎಲ್ಲ ನನ್ನ ಮೇಲೆ ವಿಡಿಯೋಸ್ ಮಾಡ್ತಾರೆ. ಅದು ಹೇಳ್ಬಾರ್ದೆಲ್ಲ ಹೇಳ್ಬಿಟ್ಟು ರಿಟರ್ನ್ ನನಗೆ ಹೇಟ್ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅದರಿಂದ ಏನು ಯೂಸ್ ಇಲ್ಲ ಅಂತ. ಬಿಕಾಸ್ ನನ್ನ ಹತ್ರ ಇರೋ ಆಡಿಯನ್ಸ್ ಎಲ್ಲ ಮೆಚೂರ್ ಆಡಿಯನ್ಸ್. ಯಾಕಂದ್ರೆ ನಾನು ಯಾವತ್ತೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿಲ್ಲ. ಜೊತೆಗೆ ನಿಮ್ಗೆ ಸೆನ್ಸಿ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನನ್ನ ಪೇಜ್ ನ ಫಾಲೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಡಿಯನ್ಸ್ ನೆಲ್ಲ ಚೂತ್ಯ ಮಾಡಿ ಫಾಲೋವರ್ಸ್ ಗೇನ್ ಮಾಡಿಲ್ಲ ನಾನು. ನನ್ನ ಮೇಲೆ ವಿಡಿಯೋಸ್ ಮಾಡ್ತಾರಲ್ಲ, ಇಂಥ ವಿಡಿಯೋಸ್ಗಳನ್ನ ಇಗ್ನೋರ್ ಮಾಡೋಣ, ರಿಯಾಕ್ಟ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಗೈಸ್, ಐ ಲೈಕ್ ಕಾಂಟ್ರವರ್ಸಿ. ಇನ್ನೊಬ್ಬ ಏನೋ ಹೇಳ್ದ ಅವನಿಗೆ ಕಂಟೆಂಟ್ ಇರಲ್ಲ, ಅದಕ್ಕೋಸ್ಕರ ಅವನ ಅಕೌಂಟ್ ಅಲ್ಲಿ ಇನ್ಆಕ್ಟಿವ್ ಆಗಿದ್ದಾನೆ ಅಂತ. ಲೋ ಗಾಂಡು, ನಿನ್ನಂತ ಕಚಡ ನನ್ನ ಮಕ್ಕಳನ್ನ ರೋಸ್ಟ್ ಮಾಡ್ಕೊಂಡು ಕೂತ್ರೆ ದಿನಕ್ಕೆ 5 ವಿಡಿಯೋ ಹಾಕೊಂಡು ಹೋಗ್ಬೋದು. ಅಷ್ಟೊಂದು ಕಂಟೆಂಟ್ ಇದಾವೆ ನನ್ನ ಹತ್ರ. ಮತ್ತೆ ಇನ್ನೊಬ್ಬ ಗಾಂಡು ಹೇಳ್ದ ಅವ್ನಿಗೆ ವ್ಯೂಸ್ ಬರಲ್ಲ, ಅದಕ್ಕೋಸ್ಕರ ಕ್ರಿಯೇಟರ್ಸ್ ನೆಲ್ಲ ರೋಸ್ಟ್ ಮಾಡ್ಬಿಟ್ಟು ಅವ್ರ ಹೆಸರಿಂದ ವ್ಯೂಸ್ ತಗೊಂಡು ಫಾಲೋವರ್ಸ್ ಗೇನ್ ಮಾಡ್ತಿದ್ದಾನೆ ಅಂತ. ಲೋ ಮರಿ, ನಿನ್ ತಲೆಯಲ್ಲಿ ಸಗಣಿ ಆಯ್ತೋ ಇಲ್ಲ ಮೆದುಳು ಆಯ್ತೋ ಗೊತ್ತಿಲ್ಲ. ಸಗಣಿ ಇದ್ರೆ ನಿನ್ಗಂತೂ ಅರ್ಥ ಆಗಲ್ಲ, ಮೆದುಳು ಇದ್ರೆ ಅರ್ಥ ಆಗುತ್ತೆ. ಕೇಳಿಲಿ, ರೈಸ್ಟಾರ್ ಗಿಳಲ್ಲಿದ್ದೀನಿ ನಾನು. ಅವ್ರ ಹೆಸರು ಹೇಳ್ಕೊಂಡು ಯಾವ ರೇಂಜ್ ಫಾಲೋವರ್ಸ್ ಗೇನ್ ಮಾಡ್ಬೋದಿತ್ತು, ಯಾವ ರೇಂಜ್ ವ್ಯೂಸ್ ಎತ್ಬೋದಿತ್ತು ಗೊತ್ತಾ? ರೈಸ್ಟಾರ್ ಗಿಳಿಗೆ ನಿಮ್ಮನ್ನು ಆಡ್ ಮಾಡಿಸ್ತೀನಿ ಗೈಸ್. 34 ಜನಕ್ಕೆ ಶೇರ್ ಮಾಡಿರ್ಬೇಕು, ಫಾಲೋ ಮಾಡಿರ್ಬೇಕು ನನ್ನ ಅಕೌಂಟ್ ಅಂತ ನಾನು ಪುಂಗೋದಿತ್ತು. ರೈಸ್ಟಾರ್ ನ ಮೀಟ್ ಮಾಡಿಸ್ತೀನಿ ಗೈಸ್, ಫಾಲೋ ಮಾಡ್ಕೊಂಡು 34 ಜನರಿಗೆ ಶೇರ್ ಮಾಡಿ ಅಂತಾನು ಪುಂಗೋದಿತ್ತು. ರೈಸ್ಟಾರ್ ಹೆಸರಲ್ಲಿ ವಿಡಿಯೋ ಮಾಡಿನೇ 100K ಫಾಲೋವರ್ಸ್ ಗೇನ್ ಮಾಡ್ಬೋದಿತ್ತು. ಬಟ್ ಈ ಕೆಲಸ ನಾನು ಮಾಡಿಲ್ಲ. ನಾನೇನ್ ಮಾಡ್ತಿದ್ದೀನಿ, ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡ್ತಾನಲ್ಲ ಅವನ್ನ ಇಟ್ಕೊಂಡು ರುಬ್ತಿದ್ದೀನಿ. ಪ್ರಾಕ್ಸಿ ಸರ್ವರ್ ಕೊಡ್ತೀನಿ, ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತಾರಲ್ಲ, ಇಂಥ ಜೊತೆ ನನ್ನ ಮಕ್ಕಳನ್ನ ರುಬ್ತಿದ್ದೀನಿ. ಟೋಟಲಿ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿನ ಕ್ಲೀನ್ ಮಾಡ್ತಿದ್ದೀನಿ. ಬಿಕಾಸ್ ಕನ್ನಡ ಕಮ್ಯುನಿಟಿ ಬೆಳಿಬೇಕು. ಯಾವನೊಬ್ಬ ಹೇಳಿದೆ ಇವನಿಂದಾನೇ ಕಮ್ಯುನಿಟಿ ಬೆಳೀತಿಲ್ಲ ಅಂತ. ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡ್ಬೇಕಾದ್ರೆ ನೀನ್ ಎಲ್ಲೋಗಿದ್ದೆ? ಕಮ್ಯುನಿಟಿ ಹಾಳಾಗ್ತಿದೆ, ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡಿ ಅಂತ ಹೇಳಕ್ ನಿಂಗೆ ನಾಲ್ಗೆ ಕೊಟ್ಟಿತ್ತಿಲ್ವಾ ದೇವ್ರು? ಕಿತ್ಕೊಬಿಟ್ಟಿದ್ನಪ್ಪ. ಬಟ್ ನಾನು ಒಪ್ಪನಾಗಿ ಹೇಳ್ತೀನಿ, ಈ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿಲಿ ಇರೋ ಕ್ರಿಯೇಟರ್ಸ್ ಎಲ್ಲ ಒಂದ್ ಕಡೆ ನಿಂತ್ಕೊಳ್ಳಿ, ನಾನು ಒಬ್ಬ ನಿಂತ್ಕೊಂಡು ಇವ್ರನ್ನೆಲ್ಲ ಫೇಸ್ ಮಾಡ್ತೀನಿ. ಓಪನ್ ಚಾಲೆಂಜ್ ಗುರು ಇದು. ನಾಳೆಯಿಂದ ಯಾರಾದ್ರೂ ನಾನು ವಿಡಿಯೋಸ್ ನೋಡ್ತೀರಾ ಅಂದ್ರೆ ಪ್ರತಿಯೊಬ್ರು ಕೂಡ ಇಯರ್ಫೋನ್ ಯೂಸ್ ಮಾಡ್ಕೊಂಡೇ ನೋಡ್ಬೇಕು. ಯಾಕಂದ್ರೆ ನಮ್ ಸ್ಟೈಲಲ್ಲಿ ನಾವು ನಾಳೆಯಿಂದ ರೋಸ್ಟ್ ಮಾಡ್ತಾ ಇದೀವಿ. ಮತ್ತೆ ನನ್ನ ಹೆಸರು ಹೇಳ್ಕೊಂಡು ಬೆಳಿತಿದ್ಯಾ ಅಂತ ಹೇಳೋರಿಗೆಲ್ಲ ಒಂದು ಮಾತು, ನೀವೆಲ್ಲ ನಮ್ಮ ದೇಶಕ್ಕೆ ಹೋರಾಡ್ಬಿಟ್ಟು ಒಳ್ಳೆ ಹೆಸರು ತಂದವರಲ್ಲ. ನೀವೆಲ್ಲ ಕಚಡ ನನ್ನ ಮಕ್ಕಳು ಬೆಟ್ಟಿಂಗ್ ಪ್ರಮೋಟ್ ಮಾಡ್ಬಿಟ್ಟು ಎಷ್ಟೋ ಜನರದ್ದು ಮನೆ ಹಾಳು ಮಾಡಿರೋರು ನೀವು. ನನ್ ಬಗ್ಗೆ ಎಷ್ಟು ಜನ ಮಾತಾಡಿದ್ರಿ, ಯಾವ ತರ ಹೇಟ್ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡಿದ್ರಿ ಎಲ್ಲ ಗೊತ್ತು. ಇಷ್ಟು ಜನರಿಗೆ ಒಂದೇ ಮಾತು ಹೇಳ್ತಿರೋದು ಕೇಳಿಸ್ಕೊಳ್ರು. ಈ ಕರ್ಮ ಬಿಟ್ರು ನಾನ್ ಬಿಡಲ್ಲ ಡಾರ್ಲಿಂಗ್ಸ್.